Hello, future engineers. Welcome to Elegant Electronics. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಆಗಿದೆ. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಆಗುತ್ತೆ, ನಿಮ್ಗೊಂದು ಸೀಟ್ ಅಲಾಟ್ ಆಗುತ್ತೆ. ನಿಮ್ಗೆ ಇಷ್ಟ ಇರುತ್ತೆ, ಇಲ್ಲ ಇಷ್ಟ ಇರೋದಿಲ್ಲ, ಇಲ್ಲ ಆ ಸೀಟು ಹೋಲ್ಡ್ ಮಾಡಿಟ್ಕೊಂಡು ಮುಂದಿನ ರೌಂಡ್ಗೆ ಹೋಗೋಣ ಅನ್ಕೋತೀರಾ. ಯೂಶಲಿ ಐ ವಿಲ್ ರೆಕಮೆಂಡ್ ಆಲ್ವೇಸ್ ಟು ವೇಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಹಾಗಾಗಿ ನಿಮಗೆ ಆ ಸೀಟೇ ಹೋಲ್ಡ್ ಮಾಡಿಟ್ಕೊಂಡು ಇನ್ನೂ ಬೆಟರ್ ಸೀಟ್ಗೆ ಕಾಯೋಣ ಅನಿಸುತ್ತೆ. ಸೊ ಆಗ ಏನು ಮಾಡಬೇಕು? ಸೊ ಈ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಕೌನ್ಸಿಲಿಂಗ್ ಈಸ್ ಚಾಯ್ಸ್ ಎಕ್ಸಿಕ್ಯೂಷನ್. ಯಾವ ಚಾಯ್ಸ್ ಕೊಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನೋಡೋಣ ಚಾಯ್ಸ್ ಅಂದರೆ ಏನು ಅಂತ. ಯಾಕೆಂದರೆ ಇಷ್ಟು ದಿನ ನೀವು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ಆಪ್ಷನ್ ಎಂಟ್ರಿ ಬಗ್ಗೆ, ಪ್ರಯಾರಿಟಿ ಆಪ್ಷನ್ಸ್ ಬಗ್ಗೆ ತಿಳ್ಕೊಂಡಿರ್ತೀರ. ಸೊ ಈಗ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಚಾಯ್ಸ್. ಇದು ಯಾವಾಗ ಚಾಯ್ಸ್ ಬರುತ್ತೆ ಅಂದರೆ ಪೋಸ್ಟ್ ಸೀಟ್ ಅಲಾಟ್ಮೆಂಟ್. ನಿಮಗೆ ಸೀಟ್ ಅಲಾಟ್ ಆಗುತ್ತೆ, ಅದಾದ ಮೇಲೆ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಇದು. ನಿಮ್ಗೆ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ. ಆಗ ನೀವು ಯಾವುದಾದ್ರೂ ಒಂದು ಚಾಯ್ಸ್ ಕೊಡಲೇಬೇಕು. ಚಾಯ್ಸ್ 1 or 2 or 3 or 4 ಯಾವ್ದು ಕೊಟ್ಟರೆ ಏನಾಗುತ್ತೆ ಅಂತ ಮೊದಲೇ ತಿಳ್ಕೊಂಡಿದ್ರೆ ತುಂಬ 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 ಉತ್ತಮ. ಸೊ ನೋಡೋಣ. ಆ್ಯಸ್ ಪರ್ ದ ಸೀಟ್ ಮ್ಯಾಟ್ರಿಕ್ಸ್, ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ KA ವೆಬ್ಸೈಟಲ್ಲಿ. ಎಲ್ಲ KA ವೆಬ್ಸೈಟ್ ವಿಸಿಟ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ವಿಚ್ ವಿಲ್ ಬಿ ಇಶ್ಯೂಡ್ ಬೈ ದ ಗವರ್ನಮೆಂಟ್. ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಮೇಡ್ ಬೈ ದ ಫಾಲೋಯಿಂಗ್ ರೋಸ್ಟರ್ ಸಿಸ್ಟಮ್ ಬೇಸ್ಡ್ ಆನ್ ದ ಮೆರಿಟ್ ಆರ್ ರ್ಯಾಂಕ್ ಆಫ್ ದ ಕ್ಯಾಂಡಿಡೇಟ್ ಅಂಡ್ ಬೇಸ್ಡ್ ಆನ್ ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್. ಸೊ ಸೀಟ್ ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ ಅಂದರೆ ನಿಮ್ಮ ಮೆರಿಟ್, ನಿಮ್ಮ ರ್ಯಾಂಕ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ರ್ಯಾಂಕು, ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ದ ಪ್ರಯಾರಿಟಿ ಆಫ್ ಆಪ್ಷನ್ಸ್. ಯಾವ ಪ್ರಯಾರಿಟಿ ಕೊಟ್ಟಿದ್ದೀರಾ ನೀವು? ಪ್ರಯಾರಿಟಿ 1, 2, 3, 4 ಅಂತ. ಪ್ರಯಾರಿಟಿ ಅಂದರೆ ಆದ್ಯತೆ, ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಇಷ್ಟ ಇರೋ ಸೀಟು ಪ್ರಯಾರಿಟಿ 1. ಅದು ಸಿಗಲಿಲ್ಲ ಅಂದರೆ ಯು ವಿಲ್ ಬಿ ಹ್ಯಾಪಿ ವಿತ್ ಆಪ್ಷನ್ ನಂಬರ್ 2. ಅದೂ ಸಿಗಲ್ಲ ಅಂದರೆ ಓಕೆ, 3 ಆದರೆ ಓಕೆ. ಅದೂ ಸಿಗಲ್ಲ ಅಂದರೆ ಓಕೆ, 4 ಅಡ್ಜಸ್ಟ್ ಮಾಡ್ಕೊಳ್ಳೋಣ. 4 ಸಿಗಲಿಲ್ಲ ನಿಮಗೆ ಅಂದರೆ 5th ಹೋಗೋಣ ಅಂತ. 5th ಇಲ್ಲ ಅಂದರೆ 6th ಕಾಲೇಜ್. ಈ ಥರ ಪ್ರಯಾರಿಟಿ ಆರ್ಡರ್ಲಿ ನಿಮ್ಮ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಫ್ಟರ್ ವೆರಿಫೈಯಿಂಗ್ ದ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಆಯಿತು, ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಗಿವ್ ಮೋರ್ ಆಪ್ಷನ್ ಎಂಟ್ರಿ ಟು ದ KA. ಕೆಲವರು ಒಂದು 5 ಕಾಲೇಜು 10 ಕಾಲೇಜ್ ಕೊಟ್ಬಿಟ್ಟಿರ್ತೀರ, KAಯಲ್ಲಿ ಅಲಾಟೇ ಮಾಡಿರೋದಿಲ್ಲ. ತುಂಬ ಜನ ಎವ್ರಿ ಇಯರ್ ಸರ್ ನನಗೆ ಸೀಟ್ ಅಲಾಟ್ ಆಗಿಲ್ಲ ರೌಂಡ್ 1ಅಲ್ಲಿ ಅಂತ. ರೌಂಡ್ 1 ಆದಮೇಲೆ ನೀವು ಯಾವ ಕಾಲೇಜು ಆ್ಯಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತುಂಬ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಆಸ್ ಡೀಟೇಲ್ಡ್ ಬಿಲೋ. ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕನ್ಫರ್ಮ್ ದೆಮ್ಸೆಲ್ಸ್ ಅಬೌಟ್ ದೇರ್ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ, ನಿಮ್ಗೆ ಕನ್ಫರ್ಮೇಷನ್ ಕೊಡಬೇಕು. ಯಾವ ಥರ ಅಂದರೆ ಚಾಯ್ಸ್ 1, 2, 3, 4 ನೋಡೋಣ ಯಾವ ಚಾಯ್ಸ್ ಕೊಟ್ಟರೆ ಏನಾಗುತ್ತೆ ಅಂತ. ಇಫ್ ದ ಕ್ಯಾಂಡಿಡೇಟ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ದೆನ್ ಎಕ್ಸರ್ಸೈಸ್ ಚಾಯ್ಸ್ 1 ಇನ್ ದ KA ವೆಬ್ ಪೋರ್ಟಲ್. ಅಂದರೆ ಚಾಯ್ಸ್ 1 ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್. ಚಾಯ್ಸ್ 1 ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್. ಇಲ್ಲಿದೆ ನೋಡಿ, ಯು ಆರ್ 100% ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್ ಅಂಡ್ ದ ಕೋರ್ಸ್. ನಿಮಗೆ ತುಂಬ 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 ಸಂತೋಷ ಇದೆ, ನಿಮ್ಮ ಪ್ರಯಾರಿಟಿ ಆರ್ಡರ್ 1ನಲ್ಲೇ ನಿಮಗೆ ಸೀಟ್ ಸಿಕ್ಬಿಟ್ಟಿದೆ, RV ಕಂಪ್ಯೂಟರ್ ಸೈನ್ಸೇ ಸಿಕ್ಬಿಟ್ಟಿದೆ. 100% ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್ ಆ್ಯಂಡ್ ಕೋರ್ಸ್. RV ಇದು ಖುಷಿ ಇದೆ ನಿಮಗೆ, CS ಸಿಕ್ಬಿಟ್ಟಿದೆ ಅಂದ್ಕೊಳ್ಳಿ. ಆ್ಯಂಡ್ ಪ್ರಿಪೇರ್ ಟು ಟೇಕ್ ಅಡ್ಮಿಷನ್ ಬೈ ಪೇಯಿಂಗ್ ದ ಫೀಸ್. ನೀವು ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದೆ. ಆಮೇಲೆ ಫರ್ದರ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್ ಆಫ್ UG CET ಆರ್ UG NEET. ಚಾಯ್ಸ್ 1 ಕೊಟ್ಟರೆ ಅಂದರೆ ನಿಮ್ಮ ಕೌನ್ಸಿಲಿಂಗ್ ಕತೆ ಮುಗಿಯಿತು ಅಂತ. ಮುಂದಿನ ಯಾವುದೇ ಸುತ್ತುಗಳಲ್ಲಿ ವೆದರ್ CET ಆರ್ NEET ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ. ಕಾಲೇಜ್ಗೆ ಹೋಗ್ತೀರಾ, ಅಡ್ಮಿಷನ್ ಆಗ್ತೀರಾ ಅಂತ ಅರ್ಥ. ಚಾಯ್ಸ್ 1 ಅಂದರೆ ಮುಗೀತು ಕೌನ್ಸಿಲಿಂಗ್, ನೀವು ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಲೇಬೇಕು. ಸಪೋಸ್ ಚಾಯ್ಸ್ 2 ಅಂದರೆ ಏನು ಅಂತ ನೋಡೋಣ. ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಕಾಲೇಜ್. ನಿಮಗೆ ಖುಷಿ ಇದೆ, ಪರವಾಗಿಲ್ಲ ಈ ಸೀಟ್ ಚೆನ್ನಾಗಿದೆ ಅಂತ. ಬಟ್ ನಿಮ್ಗೆ ಇನ್ನೂ ಆಸೆ ಇದೆ, ನೆಕ್ಸ್ಟ್ ರೌಂಡಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಬೆಟರ್ ಸೀಟ್ ಸಿಗಬಹುದು ಅನ್ನೋ ಆಸೆ ಇದೆ ನಿಮಗೆ. ಅಂದರೆ ಯು ವಿಲ್ ವೆಯ್ಟ್ ಫಾರ್ ದ ಅಪ್ಗ್ರೇಡೇಷನ್. ಅಪ್ಗ್ರೇಡ್ ಆಗಬಹುದು ಅಂತ. ಎಲ್ಲಿ ಅಪ್ಗ್ರೇಡ್ ಆಗ್ತೀರಾ? ಫಾರ್ ಎಕ್ಸಾಂಪಲ್ 1, 2, 3, 4 ಅಂತ ಆಪ್ಷನ್ಸ್ ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 55th ಕಾಲೇಜ್ ನಿಮಗೆ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ನೀವೊಂದು 150 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂದ್ಕೊಳ್ಳಿ. 55 ಕಾಲೇಜ್ 55ನೇ ಪೊಸಿಷನಲ್ಲಿರೋ ಕಾಲೇಜ್ ಅಲಾಟ್ ಆಗಿದೆ. ನಿಮಗೆ ಯಾವುದೋ ಒಂದು 32ನೇ ಇರೋ ಕಾಲೇಜು ಸಿಗಬಹುದು ಅನ್ನೋ ಭಾವನೆ ಇದೆ. ಸೊ ನೀವು ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟೋಷ್ಟಿಲ್ಲ ಇಲ್ಲಿ. ಅಂದರೆ ಚಾಯ್ಸ್ 2 ಕೊಟ್ಟರೆ ಯು ಆರ್ ಹ್ಯಾಪಿ ವಿತ್ ದ 55th ಕಾಲೇಜ್, ಬಟ್ ಯು ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್, ಇಂಪ್ರೂವ್ಮೆಂಟ್ಗೆ ಟ್ರೈ ಮಾಡ್ತಾ ಇದ್ದೀರಾ. ಈಗ ಏನಾಗುತ್ತೆ ಅಂದರೆ ಚಾಯ್ಸ್ 2 ಕೊಟ್ಟರೆ
ಕೆಳಗಡೆ ಇದೆಯಲ್ಲ 56, 57, 58, 59, 60, 100, 110, 120, 130, 140, 150 ಕಾಲೇಜುಗಳು ಎಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತವೆ. ಸೊ 55ನೇ ಕಾಲೇಜ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಯಾವುದೋ ಒಂದು 58ನೇ ಕಾಲೇಜ್ ಬೇಕು ಅಂದ್ಕೊಳ್ಳಿ. 58ನೇ ಕಾಲೇಜು ನಿಮ್ಗೆ ಕಾಣೋದಿಲ್ಲ, ಡಿಸಪಿಯರ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಅದನ್ನೇ ಪ್ರಯಾರಿಟಿ ಅನ್ನೋದು. ಪ್ರಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕೆಂದರೆ 55ಗಿಂತ ಕೆಳಗಡೆ ಇರೋ ಕಾಲೇಜು 60, 65, 70, 75 ಯಾವ ಕಾಲೇಜು ಇರೋಲ್ಲ, ಡಿಲೀಟ್ ಆಗುತ್ತೆ. ಯಾಕೆ ಅಂದರೆ ಇದು ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀರಾ. ಇದಕ್ಕಿಂತ ಕೆಳಗಡೆ ಇರೋ ಪ್ರಯಾರಿಟಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತ. ಇದಕ್ಕಿಂತ ಅಪ್ಗ್ರೇಡ್ ಆಗಬೇಕು ಅಂದರೆ ಮೇಲೆ ಇರೋ ಕಾಲೇಜಸ್ಸು 1, 2, 3, 4, 5, 20, 30, 40, 45, 54ವರೆಗೂ ನಿಮಗೆ ಕಾಣುತ್ತೆ. ಯಾಕೆಂದರೆ 55ನೇ ಸೀಟು ನಿಮ್ಮ ಹತ್ರನೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಹೋಲ್ಡ್. ಚಾಯ್ಸ್ 2 ಅಂದರೆ ಯು ಆರ್ ಹೋಲ್ಡಿಂಗ್ ದಟ್ ಸೀಟ್. ತುಂಬ ಜನ ಕ್ವಶನ್ ಕೇಳ್ತೀರಾ, ಸರ್ ನಾವು ಹೋಲ್ಡ್ ಮಾಡ್ತಾ ಇದ್ದೀನಿ, ರೌಂಡ್ 2ಗೆ ಹೋಗ್ತೀನಿ, ರೌಂಡ್ 2 ಅಲ್ಲಿ ಅಪ್ಗ್ರೇಡ್ ಆಗಲ್ಲ, ನನಗೆ ಬೇರೆ ಕಾಲೇಜ್ ಸಿಗಲ್ಲ, ಹೌ ಟು ಗೋ ಬ್ಯಾಕ್ ಟು ದ ಫಸ್ಟ್ ರೌಂಡ್ ಅಂತ. ಏನು ಫಸ್ಟ್ ರೌಂಡ್ ವಾಪಸ್ ಹೋಗೋ ಅಗತ್ಯ ಇಲ್ಲ. ಹೋಲ್ಡ್ ಅಂದರೆ ಹಿಡ್ಕೊಂಡಿರೋದು ಅಂತ ಅರ್ಥ ಕನ್ನಡದಲ್ಲಿ. ಸೊ ರೌಂಡ್ 1ನಲ್ಲಿರೋ ಕಾಲೇಜು ನಿಮ್ಮ ಹತ್ರನೇ ಇರುತ್ತೆ, ಹೋಲ್ಡ್ ಅದು. ರೌಂಡ್ 1ನಲ್ಲಿರೋದು ನಿಮ್ಮ ಕೈಯಲ್ಲೇ ಇದೆ. ಅಪ್ಗ್ರೇಡ್ ಆಯಿತು ಅಂದ್ಕೊಳ್ಳಿ, ಈಗ 55ನೇ ಕಾಲೇಜಿಂದ 32ನೇ ಕಾಲೇಜು ಹೋದ್ರಿ ಅಂದ್ಕೊಳ್ಳಿ, ಈ 55ನೇ ಕಾಲೇಜು ನಿಮ್ಮ ಹತ್ರ ಇರೋದಿಲ್ಲ ರೌಂಡ್ 2 ಅಲ್ಲಿ. ಆಗ ಅಳೋದಕ್ಕಾಗೋದಿಲ್ಲ. ತುಂಬ ಜನ ಕೇಳ್ತಾರೆ, ಸರ್ ನನಗೆ ಈ 55ನೇ ಕಾಲೇಜೇ ಬೇಕಾಗಿತ್ತು, 32ನೇ ಕಾಲೇಜ್ ಬೇಕಾಗಿಲ್ಲ ಅಂತ. ಆ ಥರ ಹೇಳೋದಕ್ಕಾಗೋದೇ ಇಲ್ಲ. ನೀವು 32ನೇ ಕಾಲೇಜಿಗೆ ಅಪ್ಗ್ರೇಡ್ ಆಗಿರ್ತೀರಾ, ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜುಗಳೆಲ್ಲ ಡಿಲೀಟ್ ಆಗುತ್ತೆ. ಈ 5ನೇ ಕಾಲೇಜು ನಿಮ್ಮ ಹತ್ರ ಇತ್ತು ರೌಂಡ್ 1ನಲ್ಲಿ, ಅದು ಬೇರೆಯವ್ರಿಗೆ ಹೋಗುತ್ತೆ. ವೆರಿ ಸಿಂಪಲ್ ಥಿಂಗ್. ಯಾಕೆಂದರೆ ಯಾರೋ ಒಬ್ಬರ ಹತ್ರ 2 ಸೀಟು ಇರೋದಿಲ್ಲ, ಎಲ್ಲರ ಹತ್ರ ಒಂದೊಂದು ಸೀಟ್ ಇರುತ್ತೆ. ನೀವು ಅಪ್ಗ್ರೇಡ್ ಆದ್ರಿ ಅಂದರೆ ನಿಮ್ಗೆ ಮೊದಲು ಸಿಕ್ಕಂತಹ ಸೀಟು ಬೇರೆಯವ್ರಿಗೆ ಹೋಗಿರುತ್ತೆ. ಚಾಯ್ಸ್ 3 ರೌಂಡ್ 1 ಬಗ್ಗೆ ಮಾತಾಡೋಣ. ಚಾಯ್ಸ್ 3 ಅಂದರೆ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಅಲಾಟೆಡ್ ಸೀಟ್. ಏನೋ ಬೈ ಮಿಸ್ಟೇಕ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ರಿ, ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್, ಆ ಕಾಲೇಜು ಬೇಡ, ಆ ಬ್ರಾಂಚು ಬೇಡ ಅನಿಸುತ್ತೆ ನಿಮಗೆ. ಸೊ ಚಾಯ್ಸ್ 3 ಕೊಟ್ಟರೆ ಯು ಆರ್ ಸರೆಂಡರಿಂಗ್ ದ ಸೀಟ್ ಅಲಾಟೆಡ್, ಬಟ್ ಯು ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಹೋಗಿ ಇಷ್ಟ ಇದೆ ನಿಮಗೆ, ಬಟ್ ಇರೋ ಸೀಟ್ನ ನೀವು ಸರೆಂಡರ್ ಮಾಡ್ತಾ ಇದ್ದೀರಾ, ಫೀಸು ಸಹ ಕಟ್ಟೋ ಅಗತ್ಯ ಇಲ್ಲ. ನೆಕ್ಸ್ಟ್ ಚಾಯ್ಸ್ 4 ಅಂದರೆ ಯು ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ಎಲ್ಸ್ ವೇರ್, ಮ್ಯಾನೇಜ್ಮೆಂಟ್ ಕೋಟಾದಲ್ಲೋ ಇಲ್ಲೆಲ್ಲೋ ನೀವು ಅಡ್ಮಿಟ್ ಆಗಿಬಿಟ್ಟಿದ್ದೀರಾ. ಸೊ ಹೆನ್ಸ್ ಯು ವಿಶ್ ಟು ಎಕ್ಸಿಟ್ ಆರ್ ಕ್ವಿಟ್ ಫ್ರಮ್ ದ ಸೀಟ್ ಅಲಾಟ್ಮೆಂಟ್. ಯು ವಾಂಟ್ ಟು ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್ ಪ್ರೋಸೆಸ್, KEA ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ಹೊರಗಡೆ ಹೋಗಬೇಕು ಅಂತ ಇಷ್ಟಪಡ್ತೀರಾ. ಕಾಮೆಡ್ಕೇಲಿ ತೊಗೊಂಡಿರ್ತೀರಾ, ಮ್ಯಾನೇಜ್ಮೆಂಟ್ನಲ್ಲಿ ತೊಗೊಂಡಿರ್ತೀರಾ, ಇಲ್ಲ ಡ್ರಾಪ್ ತೊಗೊಂಡಿರ್ತೀರಾ. ಸೊ ಅವರು ಚಾಯ್ಸ್ 4 ಕೊಟ್ಟು ಅಫಿಷಿಯಲಿ ಆಚೆ ಹೋಗಬೇಕಾಗುತ್ತೆ. ಒನ್ಸ್ ಯು ಡೂ ಆಪ್ಷನ್ ಎಂಟ್ರಿ ಪ್ರಾಪರಾಗಿ ಹೊರಗಡೆ ಹೋಗಿ, ಇಲ್ಲಾಂದರೆ ಲೀಗಲ್ ಇಶ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಚಾಯ್ಸ್ 1, 2, 3, 4. ಸೊ ಇದನ್ನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕೌನ್ಸಲಿಂಗ್ ನಡೆಯೋ ಟೈಮಲ್ಲಿ ಆಪ್ಷನ್ ಎಂಟ್ರಿ ಆದಮೇಲೆ ರಿಸಲ್ಟ್ ಬಂದಮೇಲೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಸೊ ಈಗ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನಿಮ್ಗೆ 100% ಅರ್ಥ ಆಗಲೇಬೇಕು. ಚಾಯ್ಸ್ 1 ಅಂದರೆ ಏನು? 100% ಸ್ಯಾಟಿಸ್ಫೈಡ್, ರಿಪೋರ್ಟಿಂಗ್ ಟು ದ ಕಾಲೇಜ್ ಆ್ಯಂಡ್ ಎಕ್ಸಿಟ್, ಹೊರಗಡೆ ಔಟ್ ಆಗ್ತೀರಿ. ನೀವು ಯಾವುದನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲೂ ಭಾಗವಹಿಸೋಕ್ಕಾಗಲ್ಲ. ಚಾಯ್ಸ್ 2 ಸ್ಯಾಟಿಸ್ಫೈಡ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಬೈ ಹೋಲ್ಡಿಂಗ್ ದಟ್ ಅಲಾಟೆಡ್ ಸೀಟ್. ಈಗ ಅರ್ಥ ಆಗಿರುತ್ತೆ, ಹೋಲ್ಡ್ ಅಂದರೆ ನಿಮ್ಮ ಹತ್ರನೇ ಇರುತ್ತೆ ಅದು. ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆದರೆ ಮಾತ್ರ ಬೇರೆ ಕಾಲೇಜಿಗೆ ಬರುತ್ತೆ, ಇಲ್ಲಾಂದರೆ ಅದೇ ಇರುತ್ತೆ. ಚಾಯ್ಸ್ 3 ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಸೀಟ್. ಚಾಯ್ಸ್ 3 ಅಂದರೆ ನೀವು ಸೀಟ್ ಸರೆಂಡರ್ ಮಾಡಿರ್ತೀರ, ನಿಮ್ಮ ಕೈಯಲ್ಲಿ ಯಾವುದೂ ಇರೋದಿಲ್ಲ. ಯೂಶಲಿ ಐ ಆಲ್ವೇಸ್ ಸಜೆಸ್ಟ್ ಚಾಯ್ಸ್ 2. ಚಾಯ್ಸ್ 4 ಅಂದರೆ ಯು ಹ್ಯಾವ್ ಗಾಟ್ ಸೀಟ್ ಸಮ್ವೇರ್ ಎಲ್ಸ್, ಸೊ ಯು ಆರ್ ಕ್ವಿಟಿಂಗ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಇದೇ ಇನ್ನೂ ಡೀಟೇಲಾಗಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಇದು ಡೀಟೇಲಾಗಿ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ನೀಟಾಗಿ ಡಿಸ್ಕಸ್ ಮಾಡೋಣ. ಒನ್ಸ್ ಅಗೇನ್ ಇಲ್ಲಿಂದ ನನ್ನ ಎಲ್ಲ ವಿಡಿಯೋಗಳನ್ನು ನಾನು ಹೇಳ್ತಾ ಹೋಗೋದು, ಆಲ್ವೇಸ್ ವೆಯ್ಟ್ ಟಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ವೆಯ್ಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ತುಂಬ ಅರ್ಜೆಂಟು, ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೇಗೆ ಅಂದರೆ ರೌಂಡ್ 1ನಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ, ರೌಂಡ್ 1ನಲ್ಲಿ ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಕೊಟ್ಟರೆ ಆ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಫಾರ್ ಸೇಫ್ಟಿ ನಿಮ್ಮ ಹತ್ರ ಆ ಸೀಟ್ ಇರುತ್ತೆ. ಫೀಸು ಕಟ್ಟೋಷ್ಟಿಲ್ಲ, ಕಾಲೇಜ್ಗೆ ರಿಪೋರ್ಟ್ ಆಗೋಷ್ಟಿಲ್ಲ. ಚಾಯ್ಸ್ 2 ಕೊಟ್ಟಾಗ ನಿಮ್ಗೆ ಯಾವುದೋ ಒಂದು ಕಾಲೇಜು ಅಲಾಟ್ ಆಗುತ್ತೆ. ಆಗಲೇ ಹೇಳಿದಾಗೆ 55ನೇ ಕಾಲೇಜ್ ಅಲಾಟ್ ಆಗಿದ್ದರೆ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜೆಲ್ಲ ಡಿಲೀಟ್ ಆಗುತ್ತೆ. 1ರಿಂದ 54 ನಿಮ್ಗೆ ಉಳ್ಕೊಳ್ಳುತ್ತೆ. ಈ 1ರಿಂದ 54 ಕಾಲೇಜುಗಳಲ್ಲಿ ನೀವು ಡಿಲೀಟ್ ಮಾಡಬಹುದು, ಆಲ್ಟರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಬಟ್ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ರೌಂಡ್ ಆದಮೇಲೆ ಯಾವುದು ನಿಮಗೆ ಆಪ್ಷನ್ ಎಂಟ್ರಿಗೆ ಬಿಡೋದಿಲ್ಲ. ಹಾಗಾಗಿ ರೌಂಡ್ 1ಗಿಂತ ಹಿಂದೆ ಆದಷ್ಟು ಕಾಲೇಜುಗಳನ್ನ ಬ್ರಾಂಚಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ ಅಂದ್ಕೊಳ್ಳಿ ನಿಮಗೆ. ಫಾರ್ ಎಕ್ಸಾಂಪಲ್ ಅಪ್ಗ್ರೇಡ್ ಆದ್ರಿ ಅಂದ್ಕೊಳ್ಳಿ, 55ರಿಂದ 35ಕ್ಕೆ ಹೋದ್ರಿ, 35ನೇ ಪೊಸಿಷನ್ಲಿರೋ ಕಾಲೇಜ್ ಸಿಕ್ತು ನಿಮಗೆ. 35ನೇ ಪೊಸಿಷನ್ ಸಿಕ್ತು, ಈಗಲೂ ಅಡ್ಮಿಟ್ ಆಗೋಕೆ ಹೋಗ್ಬಿಡಿ. ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತೀರ ನೀವು, ತುಂಬ ದಿನ ಕೌನ್ಸಿಲಿಂಗು, ತುಂಬ ದಿನ ಅದು ಇದು ಅಂತ ತಲೆ ಕೆಡ್ಸ್ಕೊಂಡಿರ್ತೀರ. ತಲೆ ಕೆಡ್ಸ್ಕೊಂಡ್ರೂ ಪರವಾಗಿಲ್ಲ, ವೆಯ್ಟ್ ಮಾಡಿ. ಬಟ್ ಈಗ ನೀವು ಚಾಯ್ಸ್ 2 ಕೊಟ್ಟರೆ, ರೌಂಡ್ 2 ಅಲ್ಲಿ ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟಬೇಕು.
ಬಟ್ ಸೀಲ್ ಟು ಹೋಲ್ಡ್ ಆಗಿರುತ್ತೆ, ನಿಮ್ಮ ಹತ್ರನೇ ಇರುತ್ತೆ, ಅದೆಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಇರುತ್ತೆ. ಫೀಸು ಕೆ ಎಗೆ ಕಟ್ತೀವಿ, ಕಾಲೇಜ್ಗಲ್ಲ. ನೀವು ಬೇರೆ ಕಾಲೇಜ್ ಅಲಾಟ್ ಆದ್ರೂ ದುಡ್ಡು ಕೆ ಎ ಹತ್ರ ಇರುತ್ತೆ. ಕೆ ಎ ಅವರು ಡೈರೆಕ್ಟಾಗಿ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ನಿಮ್ಮ ದುಡ್ಡಿನ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ಸರ್ ನಮ್ಮ ಫೀಸ್ ಅಲ್ಲೊಟ್ಟೋಗುತ್ತೆ ಇಲ್ಲೊಟ್ಟೋಗುತ್ತೆ ವಾಪಸ್ ಕೊಡ್ತಾರೆ ತಲೆ ಕೆಡಿಸ್ಕೋತೀರಾ. ನಿಮ್ಮ ದುಡ್ಡಿಗೆ ಮೋಸ ಮಾಡೋದಿಲ್ಲ ಕೆ ಎ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲ ನೀವು ಮೋಸ ಮಾಡಿ ಕೈ ಎತ್ಬಿಟ್ಟು ಹೊರಟೋಗೋದಕ್ಕೆ. ಇಟ್ಸ್ ಎ ಗೌರ್ಮೆಂಟ್ ಆರ್ಗನೈಸೇಷನ್. ಜನಗಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಅವ್ರು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಸೊ ರೌಂಡ್ 2 ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ 35ನೇ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ನೀವು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬೈ ಹೋಲ್ಡಿಂಗ್ ದಿಸ್ 35th ಕಾಲೇಜ್. ಸಪೋಸ್ ಅಪ್ಗ್ರೇಡ್ ಆಯಿತು ಅಂದ್ಕೊಳ್ಳಿ, ಯಾವುದೋ 15ನೇ ಕಾಲೇಜ್ಗೆ ಅಪ್ಗ್ರೇಡ್ ಆದರೆ ಯು ಮಸ್ಟ್ ಗೆಟ್ ಅಡ್ಮಿಷನ್ ಟು ದಿಸ್ ಕಾಲೇಜ್. ಈಗ ಯಾವುದು ಚಾಯ್ಸ್ ಎಂಟ್ರಿನೂ ಇಲ್ಲ, ಏನು ಆಪ್ಷನ್ ಇಲ್ಲ, ಡೈರೆಕ್ಟಾಗಿ ಹೋಗಬೇಕು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಸಪೋಸ್ ನಿಮಗೆ ಅಪ್ಗ್ರೇಡ್ ಆಗಿಲ್ಲ ಅಂದ್ಕೊಳ್ಳಿ, 35ನೇದೇ ನಿಮ್ಮ ಹತ್ರ ಇರುತ್ತೆ, ಆಲ್ರೆಡಿ ಫೀಸ್ ಕಟ್ಟಿದ್ದೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿ. ವೆರಿ ಸಿಂಪಲ್ ಪ್ರೋಸೆಸ್, ತುಂಬ ತಲೆ ಕೆಡಿಸ್ಕೋಬೇಡಿ. ವೆರಿ ವೆರಿ ಸಿಂಪಲ್ ಪ್ರೋಸೆಸ್. ಆ್ಯಂಡ್ ಕೆ ಇ ಎ ಪೋರ್ಟಲ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ. ನಿಮಗೆ ಯಾವುದೇ ಪೇಯ್ಡ್ ಕೌನ್ಸಿಲಿಂಗ್ ಆಗಲಿ ಏನಾಗಲಿ ಏನೂ ಅಗತ್ಯ ಇಲ್ಲ ಫಾರ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆ್ಯಸ್ ವೆಲ್ ಆಸ್ ಮೆಡಿಕಲ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಅವರೇ ಪೇಯ್ಡ್ ಕೌನ್ಸಿಲಿಂಗಲ್ಲಿ ಹೋಗಲ್ಲ. 200 ಚಿಲ್ಲರೆ ಕಾಲೇಜ್ ಇದೆ, 100 ಬ್ರ್ಯಾಂಚ್ಗಳಿವೆ, 100 ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಅವರೇ ತಲೆ ಕೆಡಿಸ್ಕೋತಾ ಇಲ್ಲ. ಮೆಡಿಕಲಲ್ಲಿರೋದು ಆಫ್ಟರ್ ಆಲ್ 64 ಕಾಲೇಜಸ್. ಅಲ್ಲಿರೋದು ಒಂದು 2-3 ಥರದ ಕ್ಯಾಟಗರಿ ಸೀಟ್ಸು. ಜಿ ಕ್ಯಾಟಗರಿ, ಪಿ ಕ್ಯಾಟಗರಿ, ಓ ಕ್ಯಾಟಗರಿ ಆ್ಯಂಡ್ ಎನ್ ಆರ್ ಐ. ಎನ್ ಆರ್ ಐ ಅಂಟು ಅದರ್ಸ್ ಅಂದು ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು. ಇರೋದು ಜಿ ಆ್ಯಂಡ್ ಪಿ ಕ್ಯಾಟಗರಿ. ಇರೋ ಎರಡರಲ್ಲಿ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಕಷ್ಟ ಏನಾಗಲ್ಲ. ಮ್ಯಾಕ್ಸಿಮಮ್ ಮಾಡಿದ್ರೆ ನೀವು ಮೆಡಿಕಲಲ್ಲಿ 128 ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮ್ಯಾಕ್ಸಿಮಮ್ ಮಾಡಿದ್ರೆ 128. 64 ಜಿ ಕ್ಯಾಟಗರಿ, ಇನ್ನು 64 ಪಿ ಕ್ಯಾಟಗರಿ ಅಷ್ಟೇ. 64 ಪಿ ಕ್ಯಾಟಗರಿಯಲ್ಲಿ ಬರಲ್ಲ, ಯಾಕಂದರೆ ಗೌರ್ಮೆಂಟ್ ಕಾಲೇಜಸ್ ಹೊರಟೋಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 100 ಅಂದ್ಕೊಳ್ಳಿ. 100 ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಷ್ಟ ಆಗ್ಬಿಟ್ರೆ ಹೇಗೆ? ತುಂಬ ಜನ ಆಲ್ರೆಡಿ ಹೋಗಿ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕೊಟ್ಟಿದ್ದೀರಾ. 100 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಬರಲಿಲ್ಲ ಅಂದರೆ ಹೇಗೆ? ಪ್ರಯಾರಿಟಿ ಆರ್ಡರ್ ಅಂತೂ ಸಿಗುತ್ತೆ. ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದ್ರೆ ನೀವೇ ರೆಡಿ ಮಾಡ್ಬೋದು. 100 ಜನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಕಟ್ ಆಫ್ ಬಿ ಎಮ್ ಸಿಯಿಂದ ಸ್ಟಾರ್ಟ್ ಆಗುತ್ತೆ, ಕೆಳಗಡೆ JGMMC ಬರುತ್ತೆ. ಯಾಕೆಂದರೆ JGMMCಲಿ ಫೀಸ್ ಜಾಸ್ತಿ ಇದೆ. JGMMCಗಿಂತ ಸ್ವಲ್ಪ ಹಿಂದೆ ಕನಚೂರು, ಶ್ರೀದೇವಿ, ಶ್ರೀನಿವಾಸ, ಆಕ್ಸ್ಫರ್ಡು, ಆಕಾಶು, ಸುಬ್ಬಯ್ಯ ಈ ಥರದ ಕಾಲೇಜಸ್ ಇರುತ್ತೆ ಅಂತ ನಿಮಗೆ ಒಂದಷ್ಟು ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ತುಂಬ ರ್ಯಾಂಕ್ ಕೆಟ್ಟದಾಗಿ ಬಂದಿದೆ ಆ ಕಾಲೇಜಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರೋ ಕಾಲೇಜ್ ರ್ಯಾಂಕ್ ಬಂದಿದ್ದರೆ BMC, MMC, ಅಟಲ್ ಬಿಹಾರಿ ವಾಜಪೇಯಿ, ಮಂಡ್ಯ, ಕಿಮ್ಸ್, ವಿಮ್ಸ್ ಇಲ್ಲಿ ಸಿಗುತ್ತೆ. ಮಿಡಲಲ್ಲಿ ಬಂದರೆ ಚಾಮರಾಜನಗರ, ಕೊಡಗು, ಹಾವೇರಿ, ಕೊಪ್ಪಳ ಈ ಥರದ ಕಾಲೇಜಲ್ಲಿ ಸಿಗುತ್ತೆ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಯಾಕಂದರೆ ತುಂಬ ಟೈಮ್ ಇದೆ. ಸುಮ್ಮನೆ ಇದೇನು ಎಕ್ಸಾಮ್ ಪ್ರಿಪೇರ್ ಆಗೋದು ಅಂತಲ್ಲ, ಸುಮ್ಮನೆ ನೋಡಿ, ಎಂಟರ್ಟೈನ್ಮೆಂಟ್ ಅಂತಲೇ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.